ಎಲ್ರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಒಂದು ಬಿಗ್ ಅಪ್ಡೇಟ್ ನೊಂದಿಗೆ ಬಂದಿದ್ದೀನಿ. ಸೊ ಏನಪ್ಪಾ ಅಂದ್ರೆ ಇದು ಗವರ್ಮೆಂಟ್ ನ್ಯೂಸ್ ಅಲ್ಲ, ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ ಈ ನ್ಯೂಸ್. ಏನಪ್ಪಾ ಅಂದ್ರೆ ಜೀವನ ಅನ್ನೋದು ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಸೈನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮದ್ವೆ ಆಗುತ್ತೆ, ಇನ್ನೊಂದು ಸೈನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಡಿವೋರ್ಸ್ ಆಗುತ್ತೆ. ಸೊ ಈ ಡಿವೋರ್ಸ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಎಲ್ಲೆಡೆ ಕೂಡ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಮದುವೆಯ ಡಿವೋರ್ಸ್. ಸೊ ಇಬ್ರು ಕೂಡ ಡಿವೋರ್ಸ್ ಪಡೆದುಕೊಂಡಿದ್ದಾರೆ ಅಂತ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಒಂದು ರಾಜ್ಯದಲ್ಲಿ ಒಂದು ದೊಡ್ಡ ಸುದ್ದಿ ಆಗ್ತಾ ಇದೆ. ಸೊ ಯಾವ ನ್ಯೂಸ್ ಓಪನ್ ಮಾಡಿದ್ರು ಕೂಡ ಅವ್ರದೇ ಒಂದು ಸುದ್ದಿ ಹರಿದಾಡ್ತಾ ಇದೆ. ಸೊ ನಿಜಕ್ಕೂ ಇವ್ರು ಯಾಕೆ ಡಿವೋರ್ಸ್ ಮಾಡಿದ್ರು, ಇವರ ಮಧ್ಯೆ ಬಂದಿರುವಂತ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆದ್ರೂ ಏನು, ಯಾಕೆ ಈ ಜೋಡಿ ಡಿವೋರ್ಸ್ ಗೆ ಒಪ್ಪಿಗೆ ಕೊಡ್ತು, ಯಾಕೆ ಡಿವೋರ್ಸ್ ವರೆಗೂ ಹೋಗಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೇನೆ ಬಲವಾದ ವ್ಯಕ್ತಿ ಕಾರಣ ಅಂತಾನೆ ಎಲ್ಲ ಕಡೆ ಹರಿದಾಡ್ತಾ ಇದೆ ಸುದ್ದಿ. ಹಾಗಾದ್ರೆ ಆ ವ್ಯಕ್ತಿ ಯಾರು, ಇವರಿಬ್ಬರ ಮಧ್ಯೆ ಬಂದಂತಹ ಆ ವ್ಯಕ್ತಿ ಯಾರು, ನಿಜಕ್ಕೂ ಆ ವ್ಯಕ್ತಿಗೂ ಇವರಿಗೂ ಏನ್ ಸಂಬಂಧ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಈ ರೀತಿ ಏನೇ ಒಂದು ಮಿಸ್ ಅಂಡರ್ಸ್ಟ್ಯಾಂಡ್ ಇದ್ರೂ ಕೂಡ ಅದನ್ನ ಕೂತು ಬಗೆಹರಿಸ್ಕೊಳ್ಬೇಕೇ ಹೊರತು ಡಿವೋರ್ಸ್ ವರೆಗೂ ಹೋಗ್ಬಾರ್ದು. ಜೀವನ ದೊಡ್ಡದು ಅಂತ ನೀವು ಕೂಡ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರನ್ನ ಚಾನಲ್ ಫಾಲೋ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಏನಾಗ್ಬಿಟ್ಟಿದೆ ಅಂದ್ರೆ ಸೆಲೆಬ್ರಿಟಿಗಳಲ್ಲಿ ಒಂದು ಡಿವೋರ್ಸ್ ಅನ್ನೋದು ಹೆಚ್ಚಾಗಿ ಕಾಡ್ತಾ ಇದೆ. ಯಾಕಂದ್ರೆ 4 ವರ್ಷ, 2 ವರ್ಷ, 3 ವರ್ಷ ಈ ರೀತಿ ಎಷ್ಟೋ ವರ್ಷ, 10 ವರ್ಷ ಕೂಡ ಸಂಸಾರ ಮಾಡಿ ಆ ನಂತರ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಥವಾ ಏನೋ ಒಂದು ಮಕ್ಕಳ ಕಾರಣಕ್ಕಾಗಿರ್ಬೋದು, ಅಥವಾ ಇನ್ನೋ ಯಾವುದೋ ಒಂದು ಸಿಲ್ಲಿ ವಿಷಯಕ್ಕಾಗಿ ಡಿವೋರ್ಸ್ ಅನ್ನ ಪಡಿತಾರೆ. ಸೊ ಇಂತ ಒಂದು ಜನರೇಷನ್ ಏನಾಗಿದೆ ಅಂದ್ರೆ ಈಗಿನ ಕಾಲದಲ್ಲಿ ಸೃಷ್ಟಿಯಾಗ್ಬಿಟ್ಟಿದೆ. ಸೊ ಜೀವನ ಅನ್ನೋದು ಒಂದು ದೊಡ್ಡ ಒಂದು ಸಮುದ್ರ ಇದ್ದಾಗೆ, ಅದರಲ್ಲಿ ಎಷ್ಟೇ ಇಣುಕಿ ನೋಡಿದ್ರು ಅದು ತೀರಲ್ಲ. ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸಂಸಾರವನ್ನು ಒಂದು ನೌಕೆಯಲ್ಲಿ ಯಾವಾಗ್ಲೂ ಕೂಡ ನಾವು ಆರಾಮಾಗಿ ಖುಷಿಯಾಗಿ ನಗ್ನಗ್ತಾ ಇರ್ಬೇಕು. ಯಾಕಂದ್ರೆ ಜೀವನ ಇರೋದೇ 3 ದಿನ, ಈ ಬದುಕು ಅನ್ನೋದು 3 ದಿನ, ಯಾವಾಗ ಮುಗಿಯುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ನಕ್ಕೋತಾ ಇರ್ಬೇಕು ಅನ್ನೋದು ಒಂದು ನಮ್ಮ ಭಾವನೆ. ಸೊ ಹಾಗೇನೆ ಈ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ವಿಚಾರಕ್ಕೆ ಬರುವುದಾದ್ರೆ, ಸೊ ಈ ಜೋಡಿ ಮೊದ್ಲು ಏನ್ ಮಾಡಿತ್ತು ಅಂದ್ರೆ ಬಿಗ್ ಬಾಸ್ಗೆ ಬಂದಿತ್ತು. ಸೊ ಅಲ್ಲಿ ಏನ್ ಆಗಿತ್ತು ಅಂದ್ರೆ ಒಂದು ಒಳ್ಳೆ ಅಭಿಮಾನಿ ಬಳಗವನ್ನ ಈ ಜೋಡಿ ಪಡೆದುಕೊಂಡಿದ್ರು. ಸೊ ಯಾವ ರೀತಿ ಅಭಿಮಾನಿ ಇದ್ರು ಅಂದ್ರೆ, ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಯಾವ ರೀತಿ ಅಭಿಮಾನಿ ಬಳಗ ಇವ್ರಿಗಿತ್ತಂದ್ರೆ, ಚಂದನ್ ಶೆಟ್ಟಿಗಾಗಿರ್ಬೋದು, ನಿವೇದಿತಾ ಗೌಡಗಾಗಿರ್ಬೋದು, ಇಬ್ರಿಗೂ ಕೂಡ ತಮ್ಮದೇ ಆದ ಒಂದು ಅಭಿಮಾನಿ ಬಳಗವನ್ನ ಇದೆ. ಚಂದನ್ ಶೆಟ್ಟಿ ರ್ಯಾಪರ್ ಆಗಿ ಮಿಂಚಿದ್ರೆ, ನಿವೇದಿತಾ ಗೌಡ ಆಗಿ ಒಂದು ಮಾಡೆಲ್ ಆಗಿರ್ಬೋದು ಅಥವಾ ಒಂದು ನಟಿ ಆಗಿರ್ಬೋದು, ಹೀಗೆ ತಮ್ಮ ರೀಲ್ಸ್ ಮೂಲಕ ಆಗಿರ್ಬೋದು ಮಿಂಚ್ತಾ ಇದ್ದಾರೆ. ಬಿಗ್ ಬಾಸ್ ನಲ್ಲಿ ಇವ್ರ ಜೋಡಿ ನೋಡಕ್ಕೆ ಎಷ್ಟೋ ಜನ ಫ್ಯಾನ್ಸ್ ಕಾಯ್ತಾ ಇದ್ರು. ಸೊ ಅಂತದ್ರಲ್ಲಿ ಈ ಜೋಡಿ ಡಿವೋರ್ಸ್ ಪಡಿತಾ ಇದೆ ಅಂದ್ರೆ ಎಷ್ಟೋ ಜನರಿಗೆ ಬೇಜಾರಾಗಿದೆ. ಇನ್ನೂ ಸ್ವಲ್ಪ ಜನ ಅನ್ಕೊಳ್ತಾ ಇರ್ತಾರೆ, ಏನಾದ್ರೂ ಆಗ್ಲಿ ಬಿಡು, ಅವ್ರ ಜೀವನ ಅಲ್ಲ ಅಂತಾರೆ. ಆದ್ರೆ ಇನ್ನೂ ಸ್ವಲ್ಪ ಜನ ಉಳಿ ಹಿಂಡೋರು ಇರ್ತಾರಲ್ವಾ, ಅಂತವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕಿತ್ತೋಯ್ದು ಆಯ್ತಾ, ಇಷ್ಟೇ ಇವ್ರದ್ದು ಸಂಸಾರ ಅನ್ನೋದು ನಮ್ಗೆ ಯಾವಾಗೂ ಗೊತ್ತಿತ್ತು ಅಂತ ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ. ಸೊ ನಾನ್ ಹೇಳ್ತಾ ಇರೋದು 2017ರಲ್ಲಿ ಚಂದನ್ ಶೆಟ್ಟಿ ಏನ್ ಮಾಡಿದ್ರು ಅಂದ್ರೆ ದಸರಾ ಉತ್ಸವದಲ್ಲಿ ಒಂದು ನಿವೇದಿತಾ ಗೌಡಗೆ ಪ್ರಪೋಸ್ ಮಾಡಿದ್ರು. ಸೊ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ದಸರಾ ಒಂದು ನಡೀತಿದ್ವಂತ ಉತ್ಸವದಲ್ಲಿ ನೀವು ಈ ರೀತಿ ಮಾಡಬಾರ್ದು, ಯಾವುದೇ ಒಂದು ಕಾರಣಕ್ಕೂ ನೀವು ವೈಯಕ್ತಿಕವಾಗಿ ಈ ಸ್ಟೇಜ್ ಅನ್ನ ನೀವು ಬಳಸ್ಕೋಬಾರ್ದು ಅಂತ ಎಷ್ಟೋ ಜನರು ಟೀಕೆ ಕೂಡ ಮಾಡಿದ್ರು. ಸೊ ಅದಾದ್ಮೇಲೆ ಪ್ರಪೋಸ್ ಆದ್ಮೇಲೆ ಇಬ್ರು ಕೂಡ ಮದ್ವೆ ಮಾಡ್ಕೊಳ್ಬೇಕು ಅಂತ 2020ರಲ್ಲಿ ಮದ್ವೆ ಆದ್ರು. ಸೊ ಇದುವರೆಗೂ ಅವ್ರಿಗೆ 4 ವರ್ಷ ಸಂಸಾರ ಮಾಡಿ ಇವಾಗ ನಾವು ಸಪರೇಟ್ ಆಗ್ತಿದೀವಿ ಅಂತ ಸಪರೇಟ್ ಆಗ್ತಾ ಇದ್ದಾರೆ. ಸೊ ಡಿವೋರ್ಸ್ಗೆ ನಿನ್ನೆ ದಿನ ಇಬ್ರು ಕೂಡ ಕೈ ಹಿಡ್ಕೊಂಡು ಹೋಗಿದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾವುದೇ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋ ತರ ಓಡಾಡ್ತಾ ಇದ್ದಾರೆ. ಸೊ ಅದು ಕೂಡ ಸ್ವಲ್ಪ ಕುತೂಹಲಕಾರಿ ಇದೆ. ಸೊ ಅದೇ ರೀತಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಏನ್ ಓಡಾಡ್ತಿದೆಯಪ್ಪ ಅಂದ್ರೆ ಇವರಿಬ್ರು ಡಿವೋರ್ಸ್ ಪಡೆದುಕೊಂಡಿದ್ದಾರೆ. ಯಾಕೆ ಅಂದ್ರೆ ಮಗು ವಿಚಾರವಾಗಿ. ಸೊ ನಿವೇದಿತಾ ಗೌಡಗೆ ಇನ್ನು 26 ವರ್ಷ ಅಂದ್ರೆ 26 ಏಜು. ಇನ್ನ ಚಂದನ್ ಶೆಟ್ಟಿ ವಿಷಯಕ್ಕೆ ಬರೋದಾದ್ರೆ 34 ಏಜು. ಸೊ 34 ವರ್ಷವಾದ್ರೂ ಇನ್ನೂ ಮಕ್ಕಳಾಗಿಲ್ಲ ಅನ್ನೋದ್ರು ಒಂದು ಕಡೆ ಕೇಳೋರು ಇರ್ತಾರೆ. ಇನ್ನು ಕೂಡ 26 ವಯಸ್ಸು, ನಿನ್ಗೆ ಇಷ್ಟು ಬೇಗ ಮಗು ಬೇಕಾ ಅನ್ನೋರು ಒಂದ್ ಕಡೆ ಇರ್ತಾರೆ. ಸೊ ಇದ್ರ ಮಧ್ಯೆ ಏನಾಗಿದೆ ಅಂದ್ರೆ ಇಬ್ರು ಕೂಡ ಮಗು ವಿಚಾರವಾಗಿ ಡಿವೋರ್ಸ್ ಪಡೆದಿದ್ದಾರೆ. ಮಗು ಮಾಡ್ಕೊಳ್ಳಲ್ಲ ಅಂತ ನಿವೇದಿತಾ, ಮಗು ಮಾಡ್ಕೊ ಅಂತ ಚಂದನ್ ಶೆಟ್ಟಿ ಫ್ಯಾಮಿಲಿ. ಸೊ ಈ ರೀತಿ ಫ್ಯಾಮಿಲಿ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಇಬ್ರು ಕೂಡ ಸಪರೇಟ್ ಆಗಿದ್ದಾರೆ ಅಂತ ಒಂದು ಕಡೆ ಗುಸುಗುಸು ಓಡಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಏನಾಗ್ತಿದ್ಯಪ್ಪ ಅಂದ್ರೆ ಇದ್ರ ಮಧ್ಯೆ ಒಂದು ಹೆಸರು ಕೇಳಿ ಬರ್ತಾ ಇದೆ. ಏನಪ್ಪಾ ಅಂದ್ರೆ
ಒಂದು ಸೃಜನ್ ಲೋಕೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಸೃಜನ್ ಲೋಕೇಶ್ ಅವರ ಜೊತೆ ಇವರು ಕ್ಲೋಸ್ ಆಗಿದ್ದಾರೆ. ಸೊ ಅವ್ರ ಮಧ್ಯೆ ಇವರು ಬಂದಿದ್ದಾರೆ. ಸೊ ಅವರಿಂದ ಏನಾಗ್ತಿದೆ ಅಂದ್ರೆ ನಿವೇದಿತಾ ಗೌಡ ಅವರು ಡಿವೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಆದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಅವರಿಬ್ಬರೇ ಉತ್ತರ ಕೊಡ್ಬೇಕು. ಯಾಕೆ ಸೃಜನ್ ಹೆಸರು ಓಡಾಡ್ತಿದೆ ಅಂದ್ರೆ ಇತ್ತೀಚೆಗೆ 1 ತಿಂಗಳ ಹಿಂದೆ ಏನಾಗಿತ್ತು ಅಂದ್ರೆ ನಿವೇದಿತಾ ಗೌಡ ಒಂದು ಬರ್ತ್ಡೇ ಬಂದಿತ್ತು. ಸೊ ಅದರಲ್ಲಿ ಏನ್ ಮಾಡಿದ್ರು ಅಂದ್ರೆ ಇವರು ಸೃಜನ್ ಲೋಕೇಶ್ ಅವರು ಯಾವುದೋ ಒಂದು ಅಭಿಮಾನಿ ಆಗಿರ್ಬೋದು ಅಥವಾ ಒಂದು ತಂಗಿ ತರಾನು ಅನ್ಕೊಂಡು ಅವ್ರೇನ್ ಮಾಡಿದ್ರು ಅಂದ್ರೆ ಒಂದು ಪೋಸ್ಟ್ ಅನ್ನ ಹಾಕಿದ್ರು, ನಿವೇದಿತಾ ಗೌಡ ಹ್ಯಾಪಿ ಬರ್ತ್ಡೇ ಅಂತ. ಸೊ ಅದಕ್ಕೆ ನಿವೇದಿತಾ ಗೌಡ ಅವರು ಕೂಡ ರಿಪ್ಲೈ ಮಾಡಿದ್ರು ಥ್ಯಾಂಕ್ ಯು ಅಂತ ಹೇಳಿ. ಸೊ ಅದನ್ನ ಅಲ್ಲಿ ಏನ್ ಮಾಡಿದ್ರು ಅಭಿಮಾನಿಗಳು ಅಂದ್ರೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ಸೊ ಅವರಿಬ್ಬರ ಮಧ್ಯೆ ನೀವ್ ಯಾಕೆ ಹೋಗ್ತಾ ಇದ್ದೀರಾ, ಅವರ ಒಂದು ಸಂಸಾರದಲ್ಲಿ ನೀವು ವಿಶ್ ಯಾಕೆ ಮಾಡ್ತಾ ಇದ್ದೀರಾ, ನಿವೇದಿತಾಗೆ ಪರ್ಸನಲ್ ಆಗಿ ನೀವು ಪೋಸ್ಟ್ ಮಾಡುವಂತದ್ದು ಏನಿತ್ತು ಅಂತ ಇದೆಲ್ಲವನ್ನ ಕಮೆಂಟ್ ಮಾಡ್ತಾ ಇದ್ದಾರೆ. ಇದನ್ನ ನೋಡಿದ ಸಾಮಾಜಿಕ ಜಾಲತಾಣದಲ್ಲಿ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೃಜನ್ ಲೋಕೇಶ್ ಅವರ ಮಧ್ಯೆ ಎಂಟ್ರಿ ಆಗಿರೋದ್ರಿಂದ ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಡಿವೋರ್ಸ್ ಪಡಿತಾ ಇದ್ದಾರೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಆದ್ರೆ ಇದ್ರ ಮಧ್ಯೆ ಯಾರು ಕೂಡ ಇನ್ನು ಅಂದ್ರೆ ನಿವೇದಿತಾ ಗೌಡ ಆಗಿರ್ಬೋದು ಅಥವಾ ಚಂದನ್ ಶೆಟ್ಟಿ ಆಗಿರ್ಬೋದು ಇಬ್ರು ಕೂಡ ಯಾವುದೇ ಒಂದು ಸ್ಪಷ್ಟನೆಯನ್ನ ನೀಡಿಲ್ಲ ನಾವು ಡಿವೋರ್ಸ್ ಪಡೆದುಕೊಂಡಿದ್ದೀವಿ ಅಂತ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ತಮ್ಮ ಒಂದು ವೈಯಕ್ತಿಕ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಸೊ ಆ ಪೋಸ್ಟ್ ಏನಪ್ಪಾ ಅಂತ ಹೇಳ್ತೀನಿ. ಇಬ್ರು ಕೂಡ ಒಂದೊಂದು ಪೋಸ್ಟ್ ಹಾಕಿದ್ದಾರೆ ನಾವು ಡಿವೋರ್ಸ್ ಪಡೆದುಕೊಂಡಿದ್ದೀವಿ ಅಂತ. ಆದ್ರೆ ಯಾವುದೇ ಕಾರಣಕ್ಕೂ ಅವರು ಮೀಡಿಯಾ ಮುಂದೆ ಆಗಿರ್ಬೋದು ಅಥವಾ ಲೈವ್ ಬಂದ್ ಆಗಿರ್ಬೋದು ಯಾವುದೇ ರೀತಿಯಾದ ಸ್ಪಷ್ಟನೆ ಕೊಟ್ಟಿಲ್ಲ. ಒಂದು ಮೆಸೇಜ್ ಮೂಲಕ ಅಷ್ಟೇನೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಚಂದನ್ ಶೆಟ್ಟಿ ಮೊಬೈಲ್ ಆಗಿರ್ಬೋದು ನಿವೇದಿತಾ ಗೌಡ ಮೊಬೈಲ್ ಆಗಿರ್ಬೋದು ಇಬ್ಬರದು ಮೊಬೈಲ್ ಏನಾಗ್ತಾ ಇದೆ ಅಂದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಸೊ ಅದೇ ರೀತಿ ಈಗ ಮೀಡಿಯಾದವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಮಗೇನ ಮೂಲಗಳ ಪ್ರಕಾರ ಏನ್ ನ್ಯೂಸ್ ಬರ್ತಾ ಇದೆ ಅಲ್ವಾ, ಸೊ ಅದನ್ನೇ ಅವರು ಪ್ರಸಾರ ಮಾಡ್ತಾ ಇದ್ದಾರೆ. ಸೃಜನ್ ಲೋಕೇಶ್ ಹೆಸರು ಯಾಕೆ ಬಂತು ಅಂದ್ರೆ ಇದೊಂದು ಕಾರಣಕ್ಕೆ ಸೃಜನ್ ಲೋಕೇಶ್ ಹೆಸರು ಬರ್ತಾ ಇದೆ. ಆದ್ರೆ ಎಲ್ಲೂ ಕೂಡ ಸೃಜನ್ ಲೋಕೇಶ್ ಇದಕ್ಕೆ ಕಾರಣ ಅಂತ ಯಾರು ಕೂಡ ಹೇಳಿಲ್ಲ. ಮೂಲಗಳ ಪ್ರಕಾರ ಹೇಳ್ತಾ ಇದ್ದಾರೆ. ಜನರು ಕಮೆಂಟ್ ಮಾಡಿರೋ ಆಧಾರದ ಮೇಲೆ ಅವರೇ ಇರ್ಬೋದೇನೋ ಅಂತ ಗುಸು ಓಡಾಡ್ತಾ ಇದೆ. ಆದ್ರೆ ಯಾವುದೇ ಕೂಡ ಸ್ಪಷ್ಟನೆ ಇಲ್ಲ. ಯಾವುದೇ ಕಾರಣಕ್ಕೂ ಅವರೇ ಕಾರಣ ಅಂತ ಯಾರು ಕೂಡ ಮೆನ್ಷನ್ ಮಾಡಿಲ್ಲ. ಆದ್ರೆ ಅವ್ರ ಹೆಸರು ಓಡಾಡ್ತಿದೆ ಅಷ್ಟೇ. ಆದ್ರೆ ಇದಕ್ಕೆ ಸ್ಪಷ್ಟನೆಯನ್ನ ಸೃಜನ್ ಲೋಕೇಶ್ ಕೊಡ್ಬೇಕು ಅಥವಾ ಚಂದನ್ ಶೆಟ್ಟಿ ನಿವೇದಿತಾ ಇವರಿಬ್ರು ಕೊಡ್ಬೇಕು ಅಂತ ಎಲ್ಲಾ ಜನರು ಕೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಏನಾಗಿದೆ ಅಂದ್ರೆ ಇಬ್ರು ಪೋಸ್ಟ್ ಮಾಡಿದ್ದಾರೆ, ಅದನ್ನು ಸಹಿತ ನಾನಿವಾಗ ಹೇಳ್ತೀನಿ. ಸೊ ಚಂದನ್ ಶೆಟ್ಟಿ ಏನಂತ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ ಈ ದಿನ ನಿವೇದಿತಾ ಗೌಡ ಮತ್ತು ನಾನು ನಮ್ಮ ದಾಂಪತ್ಯ ಜೀವನವನ್ನ ಕಾನೂನುಬದ್ಧವಾಗಿ ಪರಸ್ಪರ ಒಪ್ಪಿಗೆಯಿಂದ ಕೊನೆಗೊಳಿಸಿದ್ದೇವೆ. ನಮ್ಮ ನಿರ್ಧಾರವನ್ನು ಮತ್ತು ನಮ್ಮ ಜೀವನದ ಖಾಸಗಿತನವನ್ನ ಗೌರವಿಸಲು ಕೋರುತ್ತೇವೆ. ಪ್ರತಿ ಸಂದರ್ಭದಲ್ಲೂ ನಮ್ಮೊಂದಿಗೆ ನಿಂತ ಮಾಧ್ಯಮ ಮಿತ್ರರು, ನಮ್ಮ ಸ್ನೇಹಿತರು ಮತ್ತು ಅಭಿಮಾನಿಗಳಿಂದ ನಾವು ಎಂದಿನಂತೆ ಬೆಂಬಲವನ್ನ ಕೋರುತ್ತೇವೆ. ನಾವು ನಮ್ಮ ಪ್ರತ್ಯೇಕ ಮಾರ್ಗ ಅನುಸರಿಸಿಕೊಂಡರೂ ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸುತ್ತೇವೆ. ಸೂಕ್ಷ್ಮ ಪರಿಗಣನೆಗಾಗಿ ಎಲ್ಲರಿಗೂ ಧನ್ಯವಾದ ಚಂದನ್ ಶೆಟ್ಟಿ ಅಂತ ಚಂದನ್ ಶೆಟ್ಟಿ ಅವರು ಪೋಸ್ಟ್ ಮಾಡಿದ್ದಾರೆ. ಇನ್ನು ನಿವೇದಿತಾ ಗೌಡ ಅವರು ಏನ್ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ ಈ ದಿನ ಚಂದನ್ ಶೆಟ್ಟಿ ಮತ್ತು ನಾನು ನಮ್ಮ ದಾಂಪತ್ಯ ಜೀವನವನ್ನ ಕಾನೂನುಬದ್ಧವಾಗಿ ಪರಸ್ಪರ ಒಪ್ಪಿಗೆಯಿಂದ ಕೊನೆಗೊಳಿಸಿದ್ದೇವೆ. ನಮ್ಮ ನಿರ್ಧಾರವನ್ನು ಮತ್ತು ನಮ್ಮ ಜೀವನದ ಖಾಸಗಿತನವನ್ನ ಗೌರವಿಸಲು ಕೋರುತ್ತೇವೆ. ಪ್ರತಿ ಸಂದರ್ಭದಲ್ಲೂ ನಮ್ಮೊಂದಿಗೆ ನಿಂತ ಮಾಧ್ಯಮ ಮಿತ್ರರು, ನಮ್ಮ ಸ್ನೇಹಿತರು ಮತ್ತು ನಮ್ಮ ಅಭಿಮಾನಿಗಳಿಂದ ನಾವು ಎಂದಿನಂತೆ ಬೆಂಬಲವನ್ನ ಕೋರುತ್ತೇವೆ. ನಾವು ಪರಸ್ಪರ ಪ್ರತ್ಯೇಕ ಮಾರ್ಗ ಅನುಸರಿಸಿದರೂ ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸುತ್ತೇವೆ. ಸೂಕ್ಷ್ಮ ಪರಿಗಣನೆಗಾಗಿ ಎಲ್ಲರಿಗೂ ಧನ್ಯವಾದಗಳು ಅಂತ ನಿವೇದಿತಾ ಗೌಡ ಅವರು ಬರೆದುಕೊಂಡಿದ್ದಾರೆ. ಸೊ ಇದು ಇವರಿಬ್ರು ಹಾಕೊಂಡಿರುವಂತ ಪೋಸ್ಟ್. ಆದ್ರೆ ಇನ್ನೊಂದು ಮೂಲಗಳು ಏನ್ ತಿಳಿಸ್ತಾ ಇದೆ ಅಂದ್ರೆ ಇಬ್ರು ಕೂಡ ತಮ್ಮ ಕೆರಿಯರ್ಗಾಗಿ ಇನ್ನೂ ಕೂಡ 26 ವರ್ಷ ಇರೋದ್ರಿಂದ ನಿವೇದಿತಾ ಗೌಡ ಒಂದು ನಟಿ ಆಗ್ಬೇಕು, ಬೆಳ್ಳಿ ತೆರೆಯಲ್ಲಿ ಮಿಂಚಬೇಕು. ಈಗ ಕಿರುತೆರೆಯಲ್ಲಿ ಮಿಂಚ್ತಾ ಇದ್ದಾರೆ, ಅದೇ ರೀತಿ ಬೆಳ್ಳಿ ತೆರೆಯಲ್ಲಿ ಮಿಂಚಬೇಕು ಅನ್ನೋ ಕಾರಣಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಡಿವೋರ್ಸ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಈ ಕಡೆ ಚಂದನ್ ಶೆಟ್ಟಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ರ್ಯಾಪ್ ಸಾಂಗ್ ಗಳನ್ನ ಮಾಡ್ಬೇಕು, ಇನ್ನು ಎತ್ತರಕ್ಕೆ ಬೆಳಿಬೇಕು, ನನ್ನ ಕೆರಿಯರ್ ಇನ್ನು ತುಂಬಾ ಚೆನ್ನಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ಇಬ್ರು ಕೂಡ ವೃತ್ತಿ ಜೀವನದ ಪರವಾಗಿ ವೃತ್ತಿ ಸಲುವಾಗಿ ಡಿವೋರ್ಸ್ ಮಾಡ್ತಾ ಇದ್ದಾರೆ ಅಂತ ಇನ್ನೊಂದು ಮೂಲಗಳು ಹೇಳ್ತಾ ಇದೆ. ಸೊ ಅದೇ ರೀತಿ ಮೊನ್ನೆ ತಾನೇ ಕೋರ್ಟ್ ಅಲ್ಲಿ ಒಂದು ಜಡ್ಜ್ ಏನು ನಿರ್ಧಾರ ತೆಗೆದುಕೊಂಡ್ರು ಅಂತ ಅವರ ಪರವಾಗಿ ವಾದ ಮಾಡಿದಂತ ವಕೀಲೆ ಅವರು ಏನ್ ಹೇಳಿದ್ದಾರೆ ಅಂದ್ರೆ
ಯಾವುದೇ ಕಾರಣಕ್ಕೂ ಅವರು ಒಪ್ಕೊಳ್ತಾ ಇಲ್ಲ. ಅಂದ್ರೆ ಪರಸ್ಪರ ಒಪ್ಪಿಗೆಯಿಂದ ಡಿವೋರ್ಸ್ ಪಡಿತಾ ಇದ್ದಾರೆ. ನಾವು ಎಷ್ಟೇ ಅವ್ರಿಗೆ ಬಲವಂತ ಮಾಡಿದ್ರು ಕೂಡ ಅವರು ಜೋಡಿಯಾಗಿ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾವ ಕಾರಣಕ್ಕೆ ಅಂದ್ರೆ ಅವರ ಒಂದು ವೈಯಕ್ತಿಕ ವಿಷಯವಾಗಿ ಅವರು ಇಬ್ರು ಕೂಡ ತಮ್ಮ ಒಂದು ಕೆರಿಯರ್ ನಲ್ಲಿ ಮುಂದೆ ದೊಡ್ಡದಾಗಿ ಯಶಸ್ಸು ಮಾಡಬೇಕು ಅನ್ನೋ ಕಾರಣಕ್ಕೆ ಇಬ್ರು ಕೂಡ ಒಪ್ಪಿಗೆಯಿಂದ ಡಿವೋರ್ಸ್ ಪಡಿತಾ ಇದ್ದಾರೆ ಅಂತ ಅವರು ಒಂದು ವಕೀಲೆಯವರು ಹೇಳಿದ್ರು. ಅದೇ ಇನ್ನೊಂದು ಕಡೆ ನಿವೇದಿತಾ ಗೌಡ ಅವರು ಏನ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂದ್ರೆ ಡಿವೋರ್ಸ್ ಮಾಡಿ ನಾನು ಫಾರಿನ್ ಹೋಗಿ ಸೆಟ್ಲ್ ಆಗ್ತೀನಿ, ನನ್ನ ಮುಂದಿನ ಓದನ್ನ ನಾನು ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಅವರು ಡಿವೋರ್ಸ್ ಪಡಿತಾ ಇದ್ದಾರಂತೆ. ಸೊ ಎಜುಕೇಶನ್ ಸಲುವಾಗಿ ಅವರು ಡಿವೋರ್ಸ್ ಪಡಿತಾ ಇದ್ದಾರೆ ಅಂತ ಒಂದ್ ಸ್ವಲ್ಪ ಮೂಲಗಳು ಹೇಳ್ತಾ ಇದೆ. ಸೊ ಇದಿಷ್ಟು ಒಂದು ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿದು ಒಂದು ನ್ಯೂಸ್ ಆಗಿತ್ತು. ಸೊ ಯಾವುದೇ ಒಂದು ವಿಚಾರ ಆಗ್ಲಿ ಕೂತ್ಕೊಂಡು ಮಾತಾಡ್ಬೇಕು. ಸೊ ಇಬ್ರು ಕೂಡ ಕುಳಿತುಕೊಂಡು ಮಾತಾಡ್ಬೇಕು. ಆದ್ರೆ ಒಂದಿಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕೆಟ್ಟದಾಗಿ ರೀಲ್ಸ್ ಮಾಡ್ತಾ ಇದ್ದಾರೆ ನಿವೇದಿತಾ ಗೌಡ, ಸೊ ಅದಕ್ಕೆ ಡಿವೋರ್ಸ್ ಮಾಡ್ತಾ ಇದ್ದಾರೆ ಚಂದನ್ ಶೆಟ್ಟಿ ಅಂತ. ಸೊ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಬೇಡಿ. ನಿಮ್ಗೆ ಯಾವ್ದು ಅವರ ಜೀವನದಲ್ಲಿ ನಡೀತಿರುವುದಂತದ್ದು ಗೊತ್ತಿರಲ್ಲ. ಸೊ ಇವಾಗ ಇಬ್ಬರ ಮಧ್ಯೆ ನಡೀತಾ ಇರೋದು ಅವರಿಬ್ಬರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಯಾರು ಕೂಡ ಒಂದು ವಿಡಿಯೋ ನೋಡಿ ಅದರಿಂದ ಯಾರನ್ನು ಅಳಿಬೇಡಿ. ಸೊ ಹಾಗಾಗಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವು ಕಮೆಂಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅದು ಒಂದು ಕುಟುಂಬಕ್ಕೆ, ಒಂದು ಜೋಡಿಗೆ ಅಥವಾ ಒಂದು ಸಂಸಾರದಲ್ಲಿ ಬಿರುಕು ಬಿಡುತ್ತೆ ಅಂದ್ರೆ ಅಂತ ಒಂದು ಕಾಮೆಂಟ್ ಗಳನ್ನ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಸೊ ಹಾಗಾಗಿ ಸಾಮಾಜಿಕ ಜಾಲತಾಣ ಇರೋದು ಏನಕ್ಕೆ, ದುಡ್ಡು ಮಾಡ್ಕೊಳಕಾಗಿರ್ಬೋದು ಅಥವಾ ಒಂದು ಹೆಸರು ಮಾಡ್ಕೊಳಕಾಗಿರ್ಬೋದು, ಒಂದು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳಕ್ಕೆ ಸಾಮಾಜಿಕ ಜಾಲತಾಣ ಇದೆ. ಸೊ ಅದಕ್ಕಾಗಿ ನೀವು ಯಾರು ಕೂಡ ಈ ರೀತಿ ಒಂದು ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ. ಒಂದು ಕೆಟ್ಟ ಕಮೆಂಟ್ ಇಂದ ಒಂದು ಸಂಸಾರ ಹಾಳಾಗುತ್ತೆ. ಸೊ ಹಾಗಾಗಿ ಈಗ ನಿವೇದಿತಾ ಗೌಡ ಜೀವನದಲ್ಲೂ ಅದೇ ಆಗಿದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ನಿಮಗೂ ಕೂಡ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಬಗ್ಗೆ ಏನ್ ಅನ್ಸಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೇನೆ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ಸ್ ಒಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.